ದಾವಣಗೆರೆ ಉಪಚುನಾವಣೆ ಆಯ್ತು. ದಾವಣಗೆರೆ ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡ್ಬೇಕಾದ್ರೆ ಜೆಡಿಎಸ್ ನ ಕನ್ಸರ್ನ್ ತಗೋಬೇಕಾಗಿತ್ತಲ್ಲ. ಜೆಡಿಎಸ್ ಒಂದು ಸೆಕ್ಯುಲರ್ ಪಾರ್ಟಿ, ಅವರು ಅಲ್ಪಸಂಖ್ಯಾತರು ವಿರೋಧ ಮಾಡಲ್ಲ. ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರು ಟಿಕೆಟ್ ಕೊಡ್ಲಿಲ್ಲಪ್ಪ. ಅದನ್ನ ಅಪರ್ಚುನಿಟಿನ ಬಳಸ್ಕೊಂಡು ಜೆಡಿಎಸ್ ಇಂದ ಒಬ್ಬ ಅಲ್ಪಸಂಖ್ಯಾತರು ನಿಲ್ಲಿಸ್ಕೊಂಡು ನಾವು ಗಟ್ಟಿ ಇದೀವಿ, ದಾವಣಗೆರೆನಲ್ಲಿ ನಾವು ಫೈಟ್ ಮಾಡಿದೀವಿ ಅಂತ ನೋಡಿ. ಕೇಂದ್ರದ ಸಚಿವರಾಗಿಟ್ಕೊಂಡು ಕುಮಾರಸ್ವಾಮಿ ಸಾಹೇಬ್ರು ನಮ್ಗೆ ನಮ್ಮ ಕನ್ಸಲ್ಟೇಷನ್ ಮಾಡ್ದೇನೆ ಸುಮ್ನೆ ಮಾಡಕ್ಕೆ ಕೆಲಸ ಇಲ್ದೇನೆ ದಾವಣಗೆರೆಗೆ ಹೋಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾರಾ? ಬಾಗಲಕೋಟೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾರಾ? ನಾವು ಈಗಾಗಲೇ ಪಕ್ಷ ಚೆನ್ನಾಗಿ ಬೆಳಿಲಿ ಅಂತ ಆಸೆ. ಉತ್ತರ ಕೊಡೋದಕ್ಕೆ ಸಮಾಧಾನವಾಗಿರಿ ಸೂರ್ಯ. ನೋಡಿ, ನಮ್ ಪಕ್ಷ ಅಲ್ಲಿ ಒರಿಜಿನಾಲಿಟಿ ಇದೆ ಅನ್ನೋದಕ್ಕೆ ಕುಮಾರಸ್ವಾಮಿ ಸಾಹೇಬ್ ಮಾತನ್ನ ಕೇಳುವ ಮುಂಚೆನೆ ಅಲ್ಲಿನ ಏನು ಹರಿಹರದ ಶಾಸಕರಾಗಿರ್ತಕ್ಕಂಥ ಶಿವಶಂಕರ್ ಅವರು ಮೊದಲೇ ನಿಮ್ಗೆ ಹೇಳಿದ್ರು ಮೆಸೇಜ್ ಅನ್ನ, ನಾವು ಈ ಸರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ನಮ್ಮ ಜೆಡಿಎಸ್ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ ಅಂತ. ಎಷ್ಟು ಓಟ್ ಇತ್ತು ನಿಮ್ದು ಅಲ್ಲಿ? ನೋಡಿ, ನಾವು ಹೋದ ಸರಿ 3750 ಚಿಲ್ಲರೆ ಮತಗಳನ್ನ ಪಡ್ಕೊಂಡಿದ್ದೀವಿ. ನೋಡಿ, ನಾವು ಒಪ್ಕೊಳ್ತೀವಿ. ಒಳ್ಳೆ ಪಾಯಿಂಟ್ ಹೇಳಿದ್ರೆ ಮಹೇಶ್, ನಾನು ಕೇಳ್ತೀನಿ ಇಲ್ಲಿ ಮಹೇಂದ್ರ ಸರ್. ಈಗ ಇಡೀ ಸೀಟ್ ಹಂಚಿಕೆ ಅಂತ ಬಂದಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ ಒಂದು ಮಿನಿಸ್ಟರ್ಗಿರಿ ಕೊಟ್ಟಿರ್ತಕ್ಕಂಥ ಪಟ್ಟವೇ ದೊಡ್ಡದು. ಈ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಸ್ಟೇಟ್ ಬಿಜೆಪಿ ಇದೆಯಾ, ಕೇಂದ್ರದ ಮಂತ್ರಿ ಮಾಡಿರೋದೇ ದೊಡ್ಡದವ್ರದ್ದು ಅಂತ ಬಂದಾಗ ಅನೇಕ ಕಡೆಗಳಲ್ಲಿ JDSಗೆ ಬಲ ಕಡಿಮೆ ಇರಬಹುದು. ಬಲ ಕಡಿಮೆ ಇದ್ದ ಕಡೆ ನಂದೇ ಆಟ ಅಂತ ಹೇಳಿ ಬಿಜೆಪಿ ಮಾಡುವಂತ ಸ್ಥಿತಿಲಿ ಇದೆಯಾ? JDSನ ನಿಜವಾದ ತಾಕತ್ತಿರೋದು JDS ಅನೇಕ ಕಡೆಗಳಲ್ಲಿ ತಾನು ಗೆಲ್ಲದೆ ಇರಬಹುದು. ಮಹೇಂದ್ರ ಸರ್, ನಿಮ್ಗೂ ಚೆನ್ನಾಗಿ ಗೊತ್ತಿರ್ತದ್ದು. ಆದ್ರೆ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅಂತ ಡಿಸೈಡ್ ಮಾಡೋ ತಾಕತ್ JDSಗೆ ಇದ್ದೇ ಇದೆ. ಯಾರು ಗೆಲ್ಬೇಕು ಇಲ್ಲಿ ಗೆಲ್ಲಬಾರ್ದು ಅಂತ ಹೇಳಿ JDS ಈಗ ಅದೊಂದು 10,000 ಓಟ್ ಇರಲಿ 15,000 ಓಟ್ ಇರಲಿ 15,000 ಓಟನ್ನು ಕಸಿದುಕೊಂಡ್ರೆ ಯಾರ ಬುಟ್ಟಿಯಿಂದ ಈ ಓಟ್ ನನಗೆ ಬರ್ತದೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಇದೆ. ರಾಜ್ಯದಲ್ಲಿ JDS ಪೊಸಿಷನ್ ಏನೀಗ ಅಂತ ನೀವು ಹೇಳ್ದಂಗೆ ಒಂದು ದೊಡ್ಡ ಅಪರ್ಚುನಿಟಿನ JDS ಕಳ್ಕೊತಾ ಇದೆ. ಯಾಕೆಂದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳಿಂದ ಏನು ಇದಾಗುತ್ತಲ್ಲ, ಮೂರನೇ ಅವಕಾಶಕ್ಕೆ JDS ಕಿತ್ತು. ಒಂದು ಪ್ರಾದೇಶಿಕ ಹಿತಾಸಕ್ತಿ, ಎರಡನೇದು ಇವರಿಬ್ರು ಬೇಡ ಅಂದಾಗ ಇರ್ತಕ್ಕಂಥ ಒಂದು ಆಪ್ಷನ್. ತಮಿಳುನಾಡಿನಲ್ಲಿ ಮೂರನೇ ಪಕ್ಷಕ್ಕೆ ಏನು ಜನ ಬೆಂಬಲ ಕೊಟ್ರಲ್ಲ ಅಂತ ಅವಕಾಶವೇ ಇಲ್ಲಿ ನಮ್ಮ ಜನತೆಗೆ ಇಲ್ಲದೆ ಇರೋ ಹಾಗಾಗಿದ್ದು. ದಾವಣಗೆರೆ ವಿಚಾರದಲ್ಲಿ ನೀವೇನು ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ ಅಂದಾಗ ಯಾರು ಅದ್ರ ಅವಕಾಶವನ್ನ ಪಡ್ಕೋಬೇಕಾಯ್ತು. ಅದು ಗೆಲ್ತಾರೋ ಇಲ್ಲ ಎರಡನೇ ಸ್ಥಾನಕ್ಕೆ ಬಂದು ನಿಂತ್ಕೋತಿದ್ರು. ಆದ್ರೆ ಈಗ ಮೈಸೂರಿನಲ್ಲಿ ಎಷ್ಟು ಗೊಂದಲ ಇದೆ. ಮಹೇಶ್ ಗೌಡ್ರು ಹೇಳಿದ್ರು, ಪಾಪ ಅವ್ರ ಪಕ್ಷದಲ್ಲಿದ್ದಾರೆ, ಅವ್ರಿಗೆ ಆ ಪಕ್ಷದಲ್ಲಿರೋದ್ರಿಂದ ಸಮರ್ಥನೆ ಮಾಡ್ಕೊಳ್ಳೋದು ಅವ್ರಿಗೆ ಅನಿವಾರ್ಯ. ಮೈಸೂರಿನಲ್ಲಿ ಜನರೊಂದಿಗೆ ಜನತಾದಳ ಅಂತ ನಡೀತು. ಇಡೀ ಸಮಾವೇಶ ಎಲ್ಲಾ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಅಂದ್ರೆ ಎಲ್ಲಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಡೀತು. ಎಲ್ಲೂ ಕೂಡ ಒಬ್ಬನೇ ಒಬ್ಬ ಬಿಜೆಪಿ ಮುಖಂಡರು ಕಾಣಲಿಲ್ಲ. ಕುಮಾರಸ್ವಾಮಿ ಅವರು ನಾನ್ ಮುಖ್ಯಮಂತ್ರಿ ಆಯ್ತೀನಿ ಅಂತ ಅಂದ್ರು. ಅದಕ್ಕೆ ಬಿಜೆಪಿ ಅವರ ಸಪೋರ್ಟ್ ಇರುತ್ತಾ ಇಲ್ವಾ ಗೊತ್ತಿಲ್ಲ. ಮೈಸೂರು ಕೊಡಗು ಭಾಗದಲ್ಲಿ ಒಂದು ಕಾಲದಲ್ಲಿ ಕೊಡಗಿನ ಎಲ್ಲಾ ಕಡೆಗಳಲ್ಲಿ ಬಿಜೆಪಿ ಗೆದ್ದಿದೆ. ಮೈಸೂರು ಜಿಲ್ಲೆನಲ್ಲಿ 6 ಸ್ಥಾನದಲ್ಲಿ ಗೆದ್ದಿದ್ದು ಒಂದು ಕಾಲದಲ್ಲಿ. ಇದರ ಕಳೆದ ಹಿಂದಿನ ಚುನಾವಣೆಯಲ್ಲಿ ಹೋದ್ರೆ ಮೈಸೂರಿನ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಿಜೆಪಿ ಗೆದ್ದಿದೆ, ಕೊಡಗಿನ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಿಜೆಪಿ ಗೆದ್ದಿದೆ. ಹಂಗಿದ್ರೆ ಈಗ ಮೈಸೂರಿನಲ್ಲಿ ಸಮಾವೇಶ ಮಾಡುವಾಗ JDSನವರು ಬಿಜೆಪಿಯವ್ರನ್ನ ಕನ್ಸಿಡರ್ ಮಾಡಲ್ವಾ? ಅಥವಾ ನಾಳೆ ಬಿಜೆಪಿಯವರು ಇದೇ ರೀತಿ ಸಮಾವೇಶ ಮಾಡಿದ್ರೆ JDSನವ್ರನ್ನ ಕೇಳಲ್ವಾ? ಸರ್, ಇದು JDS ಪಕ್ಷ ತೀರಾ ಖಾಸಗಿಯಾಗಿ ತನ್ನದೇ ಪಕ್ಷದ ಕಾರ್ಯಕ್ರಮ ಅಂತ ಮಾಡ್ಕೊಂಡಿದ್ದಿರಬಹುದಲ್ವಾ? ಇದು JDS ಬಿಜೆಪಿ ಸೇರಿ ನಾವೇನೋ ಮಾಡ್ತೀವಿ ಅಂತ ಹೇಳಿ ಅವ್ರು ಮಾಡದೇ ಇದ್ರು ಕೂಡ ನನ್ನ ಪಕ್ಷದ ಪರವಾಗಿ ನಾನು ಮಾಡ್ಕೊಳ್ತಾ ಇದ್ದೀನಪ್ಪ ಮಾಡಿರಬಹುದು, ಪಕ್ಷ ಬಲವರ್ಧನೆ ಮಾಡ್ಕೊಳ್ತೀನಿ ಅಂತ ಮಾಡಿರಬಹುದು. ಇದಕ್ಕೆ ಮೈತ್ರಿಗೆ ನಾವು ತಲುಕು ಹಾಕ್ಬೋದಾ? ಇದಕ್ಕೆ ಅಲ್ಲ, ಈಗ ಕುಮಾರಸ್ವಾಮಿ ಅವರು ಪಕ್ಷದಿಂದ ಬಿಜೆಪಿ ನಾಯಕತ್ವ ವಹಿಸುವಂತಹ ಒಂದು ರಾಜಕೀಯ ಪಕ್ಷದ ಸಚಿವರಾಗಿದ್ದಾರೆ. ಕೇಂದ್ರದಲ್ಲಿ ಸಚಿವರಾಗಿದ್ದುಕೊಂಡು ನಾನು ಸ್ವತಂತ್ರವಾಗಿ ಇರ್ತೀನಿ ಅಂತ ಮಾತಾಡೋದು ಕಷ್ಟ. ಇಲ್ಲ ಅಂದ್ರೆ ಅವರು ಘೋಷಣೆ ಮಾಡಬೇಕು, ನಾವು ಈ ಸಾರಿಯ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಸ್ವತಂತ್ರವಾಗಿ ಹೋಗ್ತೀವಿ, ನಾವು ಬಿಜೆಪಿ ಜೊತೆ ಹೋಗಲ್ಲ ಅಂತ ಹೇಳಿ. ಆಗ ಅವರನ್ನ ಜಾತ್ಯತೀತ ಜನತಾದಳ ಅನ್ನೋ ಕಾರಣಕ್ಕಾಗಿ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ನಂಬಬಹುದು. ಈ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರಿಗೆ ಅನಿವಾರ್ಯತೆ ಹೆಂಗಾಗಿದೆ ಅಂತಂದ್ರೆ ಕಾಂಗ್ರೆಸ್ನ ನಂತರದ ಇನ್ನೊಂದು ಆಪ್ಷನ್ ಇಲ್ಲ ಅವ್ರಿಗೆ. ಕಾಂಗ್ರೆಸ್ ತಪ್ಪು ಮಾಡ್ಲಿ, ಅವ್ರು ಏನ್ ಬೇಕಾದ್ ಮಾಡ್ಲಿ, ಕಾಂಗ್ರೆಸ್ನವ್ರಿಗೆ ಆ ಆಪ್ಷನ್ ತಗೋಬೇಕು. ಯಾಕೆಂದ್ರೆ ಅವ್ರಿಗೆ ಬಿಜೆಪಿ ಸೆಲ್ಟರ್ ಅಲ್ಲ. ನೆಕ್ಸ್ಟ್ ಜಾತ್ಯತೀತ ಜನತಾದಳನ ಒಪ್ಕೊಳ್ಳೋಣ ಅಂತಂದ್ರೆ ಅವ್ರು ಬಿಜೆಪಿ ಅಲಯನ್ಸ್ ಅಲ್ಲಿ ಕೂತಿದ್ದಾರೆ. ಈ ತರದೊಂದು ಅವಕಾಶವನ್ನೇ ಮತದಾರರಿಗೆ ತಪ್ಪಿಸಿದ್ರು ಇವರು. ಪ್ರಾದೇಶಿಕ ಹಿತಾಸಕ್ತಿಯನ್ನ ತಮ್ಮ ರಾಜಕಾರಣಕ್ಕಾಗಿ ಬಲಿ
ಕೊಟ್ರು ಅಂತ ಅನ್ಸುತ್ತೆ. ಅಂದ್ರೆ ಇವತ್ತು ಬಿಜೆಪಿ ಅನಿವಾರ್ಯ ಅನ್ನುವ ಪರಿಸ್ಥಿತಿಯಲ್ಲಿ ಅವರೇ JDS ನವರೇ ತಂದು ಕೊಟ್ರು. ಈಗ ತಮಿಳುನಾಡಿನಲ್ಲಿ 3ನೇ ಆಪ್ಷನ್ ಸಿಕ್ಕಿದಕ್ಕಾಗಿ ಜನ 3ನೇ ಆಪ್ಷನ್ ಆಪ್ಟ್ ಮಾಡಿದ್ರಲ್ಲ, ಕರ್ನಾಟಕದಲ್ಲಿ ಆತರ 3ನೇ ಅವಕಾಶವೇ ಇಲ್ವಲ್ಲ ಈಗ. ಇಲ್ಲ JDS ನಾವು ಇದು ಬಿಜೆಪಿ ಅಲಯನ್ಸ್ ಒಪ್ಕೋಬೇಕು, ಇಲ್ಲಾಂದ್ರೆ ಕಾಂಗ್ರೆಸ್ ಒಪ್ಕೋಬೇಕು. ನೀವು ಹೇಳ್ದಂಗೆ ದಾವಣಗೆರೆಯಲ್ಲಿ ಅಂತ ಒಂದು ಅವಕಾಶದ ಪ್ರಯೋಗನಾದ್ರೂ ಮಾಡ್ಬೋದಾಗಿತ್ತು JDS ನವರು. ಫೈನ್ ಫೈನ್ ನಾನು ಚರ್ಚೆ ನಂದು ಒಂದು ಪ್ರಶ್ನೆ ನಿಮ್ಮಿಂದ ಕಂಟಿನ್ಯೂ ಮಾಡ್ತೀನಿ, ಚರ್ಚೆ ನಾನು ಮತ್ತೆ ಮುಂದುವರಿಸ್ತೀನಿ. ಇಲ್ಲಿ ಪಾಯಿಂಟ್ ಏನು ಅಂದರೆ, ತಮಿಳುನಾಡಲ್ಲಿ ವಿಜಯ್ ಗೆದ್ದ ಮೇಲೆ ಇದು ಅನೇಕ ರಾಜ್ಯಗಳಲ್ಲಿ ಅನೇಕ ಪ್ರಾದೇಶಿಕ ಪಕ್ಷಗಳಿಗೆ ಹೊಸ ಆಸೆ ಮೂಡಿಸಿರೋದು ಸುಳ್ಳಲ್ಲ. ಹೊಸ ಆಸೆ ಬಂದಿದೆ, ಇಲ್ಲ ನಾವು ಏನೋ ಮಾಡಬೇಕಾಗಿತ್ತು. ಏನ್ರಿ ವಿಜಯ್ ಒಂದು 5-6 ವರ್ಷದ ರಾಜಕಾರಣ ರೀ, ಅದರಲ್ಲೂ ಸೀರಿಯಸ್ ಆಗಿ 2 ವರ್ಷಗಳ ರಾಜಕಾರಣ ಮಾಡಿದ ಮನುಷ್ಯ, ಸೀಮೆ ಆಗ್ಬಿಟ್ಟಲ್ರಿ ಅವರು ಅಂತ ಬಂದಾಗ ಪ್ರಾದೇಶಿಕ ಪಕ್ಷ JDS ಆಗಲಿ ಇನ್ಯಾವುದೋ ರಾಜ್ಯದಲ್ಲಿ ಪವನ್ ಕಲ್ಯಾಣ್ಗೋ ಇನ್ಯಾರಿಗೋ ನಾನು CM ಆಗಬೇಕು ಅಂತ ಆಸೆ ಬರಬಹುದು. ಬಟ್ JDS ಇವತ್ತು BJP ಜೊತೆ ಸೇರಿ ಆದ ಮೇಲೆ ಈ ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕ್ ಅಂತ ಇತ್ತಲ್ಲ, ಅದು ಸ್ವಲ್ಪ ದೂರ ಆಯ್ತಾ JDSಗೆ. ಇದಕ್ಕಿಂತ ಈಗ ಜಮೀರ್ ಅಹಮದ್ ಖಾನ್ ಹೋದ ಮೇಲೆ JDS ಇಂದ ಮುಸಲ್ಮಾನ ಮತದಾರರು ದೂರ ಆಗ್ಬಿಟ್ರ, ಯಾರೇ ಜಮೀರ್ ಅಹಮದ್ ಖಾನ್ ಅವ್ರ ಹಬ್ಬ ಹೋಗ್ಬಿಟ್ರೆ ಅಲ್ಲೂ ಹೋಗ್ಬಿಡ್ತಾರೇನ್ರಿ, ಇದಿತ್ತ. ಇದಾದ್ಮೇಲೆ ಕ್ರಮೇಣವಾಗಿ ಅವರು ದೂರ ಸರಿದಿದ್ರ, ಹತ್ತಿರ ಸೇರಿಸ್ಕೊಳ್ಳೋಕೆ ಅವಕಾಶ ಇದ್ದಾಗ ಅಧಿಕಾರದ ಲಾಲಸೆಗೋ ಆಸೆಗೋ JDS BJP ಯೊಂದಿಗೆ ಕೈ ಜೋಡಿಸ್ತಾ ಇದ್ದಂತೆಯೇ ಆ ಕೈ ಜಾಸ್ತಿ ಸುಟ್ಟುಬಿಟ್ಟಿದ್ಯಾ ಅಲ್ಲಿ.